ನಾವು ಯಾವಾಗಲೂ ನ್ಯೂಸಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನ್ ಬಾರ್ಡರ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ. LOC, ಕ್ರಾಸ್ ಫೈರಿಂಗ್, ಟೆರರಿಸಮ್ ಇದೆಲ್ಲ ನಮಗೆ ಗೊತ್ತಿರೋ ವಿಚಾರನೇ. ಆದರೆ ಇವತ್ತು ಪಾಕಿಸ್ತಾನದ ಇನ್ನೊಂದು ಬಾರ್ಡರಲ್ಲಿ ಒಂದು ಭಯಾನಕ ಯುದ್ಧ ಶುರುವಾಗಿದೆ. ಒಂದು ಕಡೆ ಇಂಡಿಯಾ, ಇನ್ನೊಂದು ಕಡೆ ಅಫ್ಘಾನಿಸ್ತಾನ್. ಪಾಕಿಸ್ತಾನ್ ಇವತ್ತು ತನ್ನ ಹಿಸ್ಟ್ರಿನಲ್ಲೇ ಮೊದಲನೇ ಬಾರಿಗೆ 2 ಫ್ರಂಟ್ ವಾರ್ ಮಧ್ಯೆ ಸಿಗಾಕೊಂಡಿದೆ. ಇಲ್ಲಿ ಅತಿ ದೊಡ್ಡ ಆಶ್ಚರ್ಯ ಏನಂದರೆ, ಅಫ್ಘಾನಿಸ್ತಾನಲ್ಲಿ ಇವಾಗ ಪವರಲ್ಲಿರೋದು ತಾಲಿಬಾನ್. ಈ ತಾಲಿಬಾನ್ನ ಕಟ್ಟಿ ಬೆಳೆಸಿ ಪವರ್ಗೆ ತಂದಿದ್ದು ಇದೇ ಪಾಕಿಸ್ತಾನ್. ಅಮೇರಿಕ ಅಫ್ಘಾನಿಸ್ತಾನ್ ಬಿಟ್ಟು ಹೋದಾಗ ಪಾಕಿಸ್ತಾನ್ ಖುಷಿಯಿಂದ ಪಾರ್ಟಿ ಮಾಡಿತ್ತು. ಇನ್ನು ಮುಂದೆ ಅಫ್ಘಾನಿಸ್ತಾನ್ ನಮ್ಮ ಕಂಟ್ರೋಲಲ್ಲಿರುತ್ತೆ ಅಂತ ಖುಷಿ ಪಟ್ಟಿತ್ತು. ಆದರೆ ಜಸ್ಟ್ 2-3 ವರ್ಷದಲ್ಲಿ ಸೀನ್ ಪೂರ್ತಿ ರಿವರ್ಸ್ ಆಗಿದೆ. ಯಾವ ತಾಲಿಬಾನ್ನ ಪಾಕಿಸ್ತಾನ್ ಹುಟ್ಟಾಕ್ತೋ, ಇವತ್ತು ಅದೇ ತಾಲಿಬಾನ್ ಪಾಕಿಸ್ತಾನದ ಬಾರ್ಡರ್ ಬೇಲಿಗಳನ್ನ ಕಿತ್ತು ಹಾಕ್ತಿದೆ. ಪಾಕಿಸ್ತಾನ ಆರ್ಮಿ ಮೇಲೆ ಪ್ರತಿದಿನ ಅಟ್ಯಾಕ್ ಮಾಡ್ತಿದೆ. ಯಾಕೆ? ನಾವು ಮುಸ್ಲಿಂ ಬ್ರದರ್ಸ್ ಅಂತ ಹೇಳ್ಕೊಳ್ಳೋ ಈ 2 ದೇಶಗಳು ಇವತ್ತು ಒಂದೊಂದನ್ನು ಕೊಟ್ಟಿವೆ. ಕಾರಣ 130 ವರ್ಷದ ಹಿಂದೆ ಬ್ರಿಟಿಷ್ ಅವ್ರ ಮ್ಯಾಪ್ ಮೇಲೆ ಎಳೆದ ಒಂದು ರೇಖೆ. ಬನ್ನಿ ಇವತ್ತು ಈ ಪಾಕಿಸ್ತಾನದ ನಿದ್ದೆ ಕೆಡಿಸಿರೋ ಆ ಭಯಾನಕ ಬಾರ್ಡರ್ನ ಅಸಿಲಿ ಕತೆ ನೋಡೋಣ. ಎಲ್ಲರಿಗೂ ಕತೆ ಕಾರ್ನರ್ ಚಾನಲ್ಗೆ ಸ್ವಾಗತ. ಕತೆ ಶುರು ಆಗೋದು 1893 ಆ ಟೈಮ್ನಲ್ಲಿ ನಮ್ಮ ಇಂಡಿಯಾನ ಆಳ್ತಿದ್ದಿದ್ದು ಬ್ರಿಟಿಷ್ ಅವ್ರಿಗೆ ಆ ಟೈಮ್ನಲ್ಲಿ ಒಂದು ದೊಡ್ಡ ಭಯ ಇತ್ತು. ಅದೇ ರಷ್ಯಾ ಎಲ್ಲಿ ಅಫ್ಘಾನಿಸ್ತಾನ್ ಮೂಲಕ ಇಂಡಿಯಾ ಮೇಲೆ ಅಟ್ಯಾಕ್ ಮಾಡುತ್ತೋ ಅಂತ ಅವ್ರಿಗೆ ತುಂಬ ಟೆನ್ಷನ್ ಇತ್ತು. ಸೊ ಅವರೊಂದು ಮಾಸ್ಟರ್ ಪ್ಲ್ಯಾನ್ ಮಾಡಿದ್ರು. ಅಫ್ಘಾನಿಸ್ತಾನ್ ಮತ್ತು ಬ್ರಿಟಿಷ್ ಇಂಡಿಯಾ ಮಧ್ಯ ಒಂದು ಬಫರ್ ಝೋನ್ ಅಥವಾ ಬಾರ್ಡರ್ ಕ್ರಿಯೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಇದಕ್ಕೆ ಅಂತ ಒಬ್ಬ ಬ್ರಿಟಿಷ್ ಆಫೀಸರ್, ಅವನ ಹೆಸರು ಮಾರ್ಟಿಮರ್ ದುರಾಂಡ್ ಅನ್ನೋನ್ನ ಕರೆಸಿದ್ರು. ಅವನು ಮ್ಯಾಪ್ ತಗೊಂಡು 2640 ಕಿಲೋಮೀಟರ್ಸ್ ಉದ್ದದ್ದೊಂದು ಲೈನ್ ಹೇಳ್ದ. ಇದೇ ಇವತ್ತಿನ ದುರಾನ್ ಲೈನ್. ಆದರೆ ಇಲ್ಲೊಂದು ದೊಡ್ಡ ಹಿಸ್ಟಾರಿಕಲ್ ಬ್ಲಂಡರ್ ಆಯಿತು. ಅದೇನಪ್ಪ ಅಂದರೆ, ಬ್ರಿಟಿಷ್ ಅವರು ಮ್ಯಾಪ್ ಮೇಲೆ ಲೈನ್ ಎಳೆದಾಗ ಅಲ್ಲಿ ಗ್ರೌಂಡ್ನಲ್ಲಿ ಬದುಕ್ತಿದ್ದ ಜನರ ಬಗ್ಗೆ ಸ್ವಲ್ಪ ಕೂಡ ಯೋಚನೆ ಮಾಡಲಿಲ್ಲ. ಒಂದು ನಿಮಿಷ ಯೋಚನೆ ಮಾಡಿ, ಯಾರೋ ಒಬ್ಬ ಹೊರಗಿನಿಂದ ಬಂದು ನಮ್ಮ ಕರ್ನಾಟಕದ ಮಧ್ಯ ಒಂದು ಲೈನ್ ಎಳೆದು ಇನ್ನು ಮುಂದೆ ನಾರ್ತ್ ಕರ್ನಾಟಕ ಬೇರೆ ದೇಶ, ಸೌತ್ ಕರ್ನಾಟಕ ಬೇರೆ ದೇಶ ಅಂತ ಹೇಳಿದ್ರೆ ಹೇಗಿರುತ್ತೆ? ನಮ್ಮ ರಿಲೇಟಿವ್ಸ್ ಮತ್ತು ಫ್ರೆಂಡ್ಸ್ಗಳು, ಜಮೀನು ಎಲ್ಲ ಡಿವೈಡ್ ಆಗುತ್ತೆ ಅಲ್ವಾ? ನಮ್ಗೆ ಎಷ್ಟು ಕೋಪ ಬರುತ್ತೆ. ಎಕ್ಸಾಕ್ಟಾಗಿ ಇದೇ ಆಗಿದ್ದು ಅಲ್ಲಿ. ಆ ಜಾಗದಲ್ಲಿ ಸಾವಿರಾರು ಪಶುಟನ್ ಅನ್ನೋ ಒಂದು ಬುಡಕಟ್ಟು ಟ್ರೈಬು ವಾಸ ಮಾಡ್ತಿತ್ತು. ಮಾರ್ಟಿಮರ್ ದುರಾಂಡ್ ಎಳೆದ ಆ ಲೈನು ಈ ಪುಷ್ಟನ್ ಜನರನ್ನು 2 ಭಾಗ ಮಾಡ್ತು. ಒಂದು ಫ್ಯಾಮಿಲಿನಲ್ಲಿ ಅಣ್ಣ ಅಫ್ಘಾನಿಸ್ತಾನಲ್ಲಿ ಉಳ್ದ, ತಮ್ಮ ಬ್ರಿಟಿಷರ್ ಇಂಡಿಯಾ ಅಂದರೆ ಇವತ್ತಿನ ಪಾಕಿಸ್ತಾನ್. 1947ನಲ್ಲಿ ಬ್ರಿಟಿಷರು ಇಂಡಿಯಾ ಬಿಟ್ಟು ಹೋದರು. ಪಾಕಿಸ್ತಾನ ಅನ್ನೋ ಹೊಸ ದೇಶನೂ ಹುಟ್ಟಿತು. ಪಾಕಿಸ್ತಾನ್ ಪ್ರಪಂಚಕ್ಕೆ ಹೇಳ್ತು, ಈ ದುರಾನ್ ಲೈನ್ ನಮ್ಮ ಅಫಿಷಿಯಲ್ ಬಾರ್ಡರ್ ಅಂತ. ಆದರೆ ಅಫ್ಘಾನಿಸ್ತಾನ್ ಇದನ್ನ ಡೈರೆಕ್ಟಾಗಿ ರಿಜೆಕ್ಟ್ ಮಾಡ್ತು. ಬ್ರಿಟಿಷರು ನಮ್ಮನ್ನು ಡಿವೈಡ್ ಮಾಡಿದ್ದಾರೆ, ಈ ಲೈನ್ನ ನಾವು ಯಾವತ್ತಿಗೂ ಒಪ್ಪಲ್ಲ ಅಂತ ಹೇಳಿದ್ರು. ಅಲ್ಲಿಂದ ಇವತ್ತಿನವರೆಗೆ ಯಾವ ಅಫ್ಘಾನಿಸ್ತಾನ್ ಗೌರ್ಮೆಂಟ್ ಕೂಡ ಈ ದುರಾನ್ ಲೈನ್ನ ಒಪ್ಪಿಲ್ಲ. ಅದು ಅಮೇರಿಕಾ ಸಪೋರ್ಟ್ ಮಾಡಿದ್ದು ಡೆಮೋಕ್ರೆಟಿಕ್ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಇವತ್ತಿನ ತಾಲಿಬಾನ್ ಆಗಿರ್ಬೋದು, ಯಾರು ಕೂಡ ಈ ಬಾರ್ಡರ್ನ ರೆಕಗ್ನೈಸ್ ಕೂಡ ಮಾಡಿಲ್ಲ. ಅವ್ರ ಪ್ರಕಾರ ಆ ಪೂರ್ತಿ ಪಶ್ತನ್ ಜಾಗ ಅಫ್ಘಾನಿಸ್ತಾನ್ಗೆ ಸೇರಬೇಕು. ಇದು ಪ್ರಾಬ್ಲಮ್ನ ರೂಟ್ ಕಾಸ್. ಆದರೆ ಈ ಪಾಕಿಸ್ತಾನ್ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೋಗಿ ಒಂದು ದೊಡ್ಡ ತಪ್ಪು ಮಾಡ್ತು. ಏನು ಅಂತ ಅಂದರೆ, ಅದು ಇವತ್ತು ಪಾಕಿಸ್ತಾನ್ ಕೊರಳಿಗೆ ಸುತ್ಕೊಂಡಿದೆ. ಆ ದುರಾನ್ ಲೈನ್ ಮ್ಯಾಪಲ್ಲಿ ಇರ್ಬೋದು, ಆದರೆ ಗ್ರೌಂಡ್ನಲ್ಲಿ ಯಾರಿಗೂ ಅದು ಕಾಣ್ತಿರ್ಲಿಲ್ಲ. ದಶಕಗಳಿಂದ ಆ ಪಶ್ತನ್ ಜನ ಆ ಬಾರ್ಡರ್ನ ಕೇರೆ ಮಾಡ್ತಿರ್ಲಿಲ್ಲ. ಅವ್ರು ಬೆಳಗ್ಗೆ ಎದ್ದು ಪಾಕಿಸ್ತಾನ್ ಕಡೆ ಹೋಗಿ ಟೀ ಕುಡಿಯೋದು, ಮಧ್ಯಾಹ್ನ ಅಫ್ಘಾನಿಸ್ತಾನ್ ಕಡೆ ಹೋಗಿ ಬಿಸ್ನೆಸ್ ಮಾಡೋದು, ರಿಲೇಟಿವ್ಸ್ ಮನೆಗೆ ಹೋಗೋದು, ಇದೆಲ್ಲ ಕಂಪ್ಲೀಟ್ಲಿ ನಾರ್ಮಲ್ ಆಗಿತ್ತು. ಆ್ಯಂಡ್ ಇದೇ ಒಂದು ರೂಟ್ ಆಗಿತ್ತು. ಅವ್ರಿಗೆ ಯಾವ ಪಾಸ್ಪೋರ್ಟ್ ಬೇಕಿರಲಿಲ್ಲ, ವೀಸಾ ಬೇಕಿರಲಿಲ್ಲ. ಈ ಬಾರ್ಡರ್ ಒಂದು ಇನ್ವಿಸಿಬಲ್ ಲೈನ್ ಆಗಿತ್ತು. ಇದನ್ನು ನೋಡಿ ಪಾಕಿಸ್ತಾನ್ಗೆ ಒಂದು ಟೆನ್ಷನ್ ಶುರು ಆಯಿತು. ನಾಳೆ ಬೆಳಗ್ಗೆ ಅಫ್ಘಾನಿಸ್ತಾನ್ ಈ ಪೂರ್ತಿ ಜಾಗನ ನಮ್ಮ ದೇಶ ಅಂತ ಕ್ಲೈಮ್ ಮಾಡಿದ್ರೆ ಏನು ಗತಿ? ಅದಕ್ಕೆ ಪಾಕಿಸ್ತಾನ್ ಆರ್ಮಿಗೆ ಒಂದು ಯೋಚನೆ ಬಂತು. ಆವಾಗ ಪಾಕಿಸ್ತಾನದ ISI ಅಂದರೆ ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸ್ ಒಂದು ಭಯಾನಕ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ರು. ಅವ್ರು ಯೋಚನೆ ಮಾಡಿದ್ದು ಏನಂದರೆ, ಅಫ್ಘಾನಿಸ್ತಾನ್ ನಮ್ಮ ಬಾರ್ಡರ್ನ ಒಪ್ಪಲ್ಲ, ಸರಿ, ನಾವು ಡೈರೆಕ್ಟ್ಲಿ ಅಫ್ಘಾನಿಸ್ತಾನ್ಗೆ ಹೋಗಿ ಯುದ್ಧ ಮಾಡಿ ಗೆಲ್ಲೋಕ್ಕೂ ಆಗಲ್ಲ. ಅದಕ್ಕೆ ನಾವು ಅಫ್ಘಾನಿಸ್ತಾನಲ್ಲಿ ನಮ್ಮವ್ರನ್ನ ಪವರ್ಗೆ ತರಬೇಕು. ಆಗ ನಮಗೆ ಯಾವ ಬಾರ್ಡರ್ ಪ್ರಾಬ್ಲಮ್ ಇರಲ್ಲ. ಇದೇ ಟೈಮ್ನಲ್ಲಿ ಅಂದರೆ 1979ನಲ್ಲಿ ಒಂದು ದೊಡ್ಡ ಘಟನೆ ಆಯಿತು. ಸೋವಿಯತ್ ಯೂನಿಯನ್ ಅಂದರೆ ಇವತ್ತಿನ ರಷ್ಯಾ ಅಫ್ಘಾನಿಸ್ತಾನ್ ಮೇಲೆ ಅಟ್ಯಾಕ್ ಮಾಡಿ ಅದನ್ನು ಕಬ್ಜಾ ಮಾಡೋಕ್ಕೆ ಟ್ರೈ ಮಾಡ್ತು. ಪ್ರಪಂಚಕ್ಕೆ ಇದು ದೊಡ್ಡ ಕ್ರೈಸಿಸ್ ಆಗಿದ್ರು, ಪಾಕಿಸ್ತಾನ್ಗೆ ಇದೊಂದು ಗೋಲ್ಡನ್ ಆಪರ್ಚುನಿಟಿ ಆಗಿತ್ತು. ಪಾಕಿಸ್ತಾನ್ ಅಮೇರಿಕದ ಕಡೆ ಕೈ ಮಾಡಿ ಹೇಳ್ತು,
ನೀವು ದುಡ್ಡು ಕೊಡಿ, ವೆಪನ್ಸ್ ಕೊಡಿ, ನಾವು ರಷ್ಯಾನ ಅಫ್ಘಾನಿಸ್ತಾನಿಂದ ಹೊರಗಾಗ್ತೀವಿ ಅಂತ. ಅಮೇರಿಕ ರಷ್ಯಾನ ಸೋಲ್ಸೋಕ್ಕೆ ಕೋಟಿ ಕೋಟಿ ದುಡ್ಡನ್ನ ಪಾಕಿಸ್ತಾನಿಗೆ ಸುರಿತು. ಪಾಕಿಸ್ತಾನ್ ಈ ದುಡ್ಡನ್ನು ಏನು ಮಾಡಿದ್ರು ಗೊತ್ತಾ? ಅವ್ರು ಅದೇ ಇನ್ವಿಸಿಬಲ್ ಬಾರ್ಡರ್ನ ಯೂಸ್ ಮಾಡಿಕೊಂಡ್ರು. ಪಾಕಿಸ್ತಾನ್ನ ರಿಲಿಜಿಯಸ್ ಸ್ಕೂಲ್ಗಳಲ್ಲಿ ಹುಡುಗರನ್ನ ತಗೊಂಡು ಅವರಿಗೆ ರ್ಯಾಡಿಕಲೈಸ್ ಮಾಡಿ ವೆಪನ್ಸ್ ಕೊಟ್ಟು ಟ್ರೈನಿಂಗ್ ಕೊಟ್ಟು ಆ ದುರಾನ್ ಲೈನ್ ಕ್ರಾಸ್ ಮಾಡಿ ಅಫ್ಘಾನಿಸ್ತಾನ್ಗೆ ಯುದ್ಧ ಮಾಡೋಕೆ ಕಳಿಸಿದ್ರು. ಇವರಿಗೆ ಮುಜಹಿದ್ದೀನ್ ಅಂತ ಹೆಸರನ್ನು ಇಟ್ಟರು. ಈ ಓಪನ್ ಬಾರ್ಡರ್ ಪಾಕಿಸ್ತಾನ್ಗೆ ಒಂದು ದೊಡ್ಡ ವೆಪನ್ ಆಯಿತು. ಎಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಇರಲ್ವೋ ಅಲ್ಲಿಂದ ರಾತ್ರೋರಾತ್ರಿ 1000 ಆಫ್ ಫೈಟರ್ಸ್ನ, ಗನ್ಸ್ನ, ಬಾಂಬ್ಸ್ನ ಎಲ್ಲ ಅಫ್ಘಾನಿಸ್ತಾನ ಒಳಗೆ ತಲುಪಿಸ್ತಿದ್ರು. ಪಾಕಿಸ್ತಾನ್ ಪ್ಲ್ಯಾನ್ ತುಂಬ ಸಿಂಪಲ್ ಇತ್ತು. ಸೋವಿಯತ್ನ ಹೊರಗಾಕೋದು, ಈ ಮುಜಾಹಿದ್ದೀನ್ ಫೈಟರ್ಸ್ನ ಯೂಸ್ ಮಾಡಿಕೊಂಡು ಅಫ್ಘಾನಿಸ್ತಾನ್ನಲ್ಲಿ ತಮ್ಮ ಕಂಟ್ರೋಲ್ ತರೋದು. ಕೊನೆಗೂ 1989ನಲ್ಲಿ ಸೋವಿಯತ್ ಯೂನಿಯನ್ ಸೋತು ವಾಪಸ್ ಹೋದರು. ಆದರೆ ಪಾಕಿಸ್ತಾನ್ ಹುಡುಗರನ್ನ ಯೂಸ್ ಮಾಡಿಕೊಂಡು ಯುದ್ಧ ಮಾಡಿದ್ರು. ಆಮೇಲೆ ಅವರಿಗೆ ಒಂದು ಹೊಸ ಟೆಕ್ನಿಕ್ ಕಲಿಸಿದ್ರು. ಅದೇನು ಅಂದರೆ, ನೀವು ಅಫ್ಘಾನಿಸ್ತಾನ್ ಗೌರ್ಮೆಂಟ್ನ ಫಾರ್ಮ್ ಮಾಡಬೇಕು, ಆದರೆ ನಮ್ಮ ಮಾತನ್ನು ಕೇಳಬೇಕು ಅಂತ. ಇದೇ ಮುಜಾಹಿದ್ದೀನ್ ಗ್ರೂಪ್ಸ್ ಮುಂದೆ ಹೋಗಿ ತಾಲಿಬಾನ್ ಆಗಿ ಕನ್ವರ್ಟ್ ಆಯಿತು. ಪಾಕಿಸ್ತಾನ್ ಅಂದ್ಕೊಂಡ್ರು ನಾವು ಗೆದ್ವಿ ಅಂತ. ತಾಲಿಬಾನ್ ನಮ್ಮಿಂದ ಹುಟ್ಟಿದೆ, ನಮಗೆ ಲಾಯಲ್ಟಿ ತೋರಿಸುತ್ತೆ ಮತ್ತು ನನಗೆ ಬೇಕಾದಾಗ ಬಾರ್ಡರ್ ಓಪನ್ ಇಡುತ್ತೆ ಅಂತ. ಆದರೆ 1989ನಲ್ಲಿ ರಷ್ಯಾ ಹೋದ್ಮೇಲೆ ಪಾಕಿಸ್ತಾನ್ ಅಂದ್ಕೊಂಡ ತಾಲಿಬಾನ್ ಅಫ್ಘಾನಿಸ್ತಾನಲ್ಲಿ ಪವರಿಗೆ ಬಂತು. 1996ಅಲ್ಲಿ ಅವ್ರು ಪೂರ್ತಿ ದೇಶನ ಕಂಟ್ರೋಲ್ ಮಾಡಿದ್ರು. ಆದರೆ ತಾಲಿಬಾನ್ ಒಂದು ದೊಡ್ಡ ತಪ್ಪು ಮಾಡ್ತು. ಅವರು ಒಸಾಮಾ ಬಿನ್ ಲ್ಯಾಡನ್ಗೆ ತಮ್ಮ ದೇಶದಲ್ಲಿ ಆಶ್ರಯ ಕೊಟ್ಟರು. 2001 ಸೆಪ್ಟೆಂಬರ್ 11 ಅಮೇರಿಕದ ವರ್ಲ್ಡ್ ಟ್ರೇಡ್ ಸೆಂಟರ್ ಮೇಲೆ ಭಯಾನಕ ಟೆರರ್ ಅಟ್ಯಾಕ್ ಆಯಿತು. ಅಮೇರಿಕಾಗೆ ಗೊತ್ತಾಯಿತು ಇದನ್ನು ಮಾಡಿದ್ದು ಬಿನ್ ಲ್ಯಾಡನ್ನೇ ಅಂತ. ಅಮೇರಿಕ ತಾಲಿಬಾನ್ಗೆ ವಾರ್ನಿಂಗ್ ಕೊಟ್ಟರು, ಬಿನ್ ಲ್ಯಾಡನ್ನ ನಮ್ಮ ಕೈ ಕೊಡಿ, ಇಲ್ಲ ಅಂದರೆ ನಿಮ್ಮ ದೇಶದ ಮೇಲೆ ಯುದ್ಧ ಮಾಡ್ತೀವಿ ಅಂತ. ತಾಲಿಬಾನ್ ಒಪ್ಪಲಿಲ್ಲ. ಆವಾಗ ಶುರು ಆಗಿದ್ದೆ ದ ವಾರ್ ಆಫ್ ಟೆರರ್. 2001ನಲ್ಲಿ ಅಮೇರಿಕದ ದೊಡ್ಡ ಆರ್ಮಿ ತಗೊಂಡು ಅಫ್ಘಾನಿಸ್ತಾನ್ಗೆ ಬಂತು. ಜಸ್ಟ್ ವಾರ್ಗಳಲ್ಲಿ ತಾಲಿಬಾನ್ ಗೌರ್ಮೆಂಟ್ನ ಬೀಳ್ಸಿದ್ರು. ಇಲ್ಲಿ ಪಾಕಿಸ್ತಾನ್ ಇನ್ನೊಂದು ಡಬಲ್ ಗೇಮ್ ಶುರು ಮಾಡ್ತು. ಒಂದು ಕಡೆ ಅಮೇರಿಕ ಜೊತೆ ನಿಂತ್ಕೊಂಡು ನಾವು ಟೆರರಿಸಮ್ ವಿರುದ್ಧ ಯುದ್ಧ ಮಾಡ್ತೀವಿ ಅಂತ ಬಿಲಿಯನ್ಸ್ ಆಫ್ ಡಾಲರ್ ದುಡ್ಡು ತಗೊಂತು. ಇನ್ನೊಂದು ಕಡೆ ಸೋತೋ ತಾಲಿಬಾನ್ ಫೈಟರ್ಸ್ಗೆ ಅದೇ ದುರಾನ್ ಲೈನ್ ಕ್ರಾಸ್ ಮಾಡಿ ಪಾಕಿಸ್ತಾನ ಒಳಗಡೆ ಅಡ್ಕೊಳ್ಳೋಕೆ ಜಾಗನೂ ಕೊಡ್ತು. ಹೀಗೆ ಅಮೇರಿಕ 20 ವರ್ಷಗಳ ಕಾಲ ಅಫ್ಘಾನಿಸ್ತಾನ್ನಲ್ಲಿ ತಾಲಿಬಾನ್ ವಿರುದ್ಧ ಯುದ್ಧ ಮಾಡ್ತಲೇ ಇತ್ತು ಮತ್ತು ಪಾಕಿಸ್ತಾನ್ ಸೀಕ್ರೆಟ್ಲಿ ತಾಲಿಬಾನ್ನ ಪ್ರೊಟೆಕ್ಟ್ ಮಾಡ್ತಾನೇ ಇತ್ತು. ಫಾಸ್ಟ್ ಫಾರ್ವರ್ಡ್ ಮಾಡಿ ಡೈರೆಕ್ಟಾಗಿ 2021ಗೆ ಬರೋಣ. 20 ವರ್ಷಗಳ ಯುದ್ಧದ ನಂತರ ಅಮೇರಿಕ ಅಫ್ಘಾನಿಸ್ತಾನ್ ಬಿಟ್ಟು ವಾಪಸ್ ಹೋದರು. ಆಗಸ್ಟ್ 15, 2021ನಲ್ಲಿ ತಾಲಿಬಾನ್ ಪೂರ್ತಿ ಅಫ್ಘಾನಿಸ್ತಾನ್ನ ಕಂಟ್ರೋಲಿಗೆ ತಗೊಂತು. ಈ ನ್ಯೂಸ್ ನೋಡಿ ಪ್ರಪಂಚ ಪೂರ್ತಿ ಶಾಕ್ ಆಯಿತು. ಆದರೆ ಒಂದು ದೇಶ ಮಾತ್ರ ಫುಲ್ ಪಾರ್ಟಿ ಮಾಡಿತ್ತು, ಅದೇ ಪಾಕಿಸ್ತಾನದ ಆಗಿನ ಪ್ರೈಮ್ ಮಿನಿಸ್ಟರ್ ಇಮ್ರಾನ್ ಖಾನ್ ಹೇಳಿದರು, ಅಫ್ಘಾನಿಸ್ತಾನ್ನ ಜನ ಗುಲಾಮ್ಗಿರಿಯ ಸಂಕೋಲೆಗಳನ್ನ ಮುರಿದಿದ್ದಾರೆ ಅಂತ. ಪಾಕಿಸ್ತಾನ್ ಆರ್ಮಿ ಜನರಲ್ಗೆ ಫುಲ್ ಖುಷಿ. ಯಾಕಂದರೆ ನಾವು ಸೃಷ್ಟಿಸಿದ ತಾಲಿಬಾನ್ ಈಗ ಪವರ್ನಲ್ಲಿದೆ, ಇನ್ನು ಮುಂದೆ ಅಫ್ಘಾನಿಸ್ತಾನ್ ನಮ್ಮ ಪಪೆಟ್ ಆಗಿರುತ್ತೆ ಅಂತ. ಆ್ಯಂಡ್ ಬಾರ್ಡರ್ ನಮಗೆ ಇಷ್ಟ ಬಂದಂಗಿರುತ್ತೆ ಅಂತ ಅವ್ರು ಅಂದ್ಕೊಂಡಿದ್ರು. ಆದರೆ ಅಲ್ಲಾಗಿದ್ದು ಒಂದು ದೊಡ್ಡ ಟ್ವಿಸ್ಟು. ತಾಲಿಬಾನ್ ಪವರ್ಗೆ ಬಂದ ತಕ್ಷಣ ಅವ್ರು ಪಾಕಿಸ್ತಾನ್ಗೆ ಹೇಳಿದ ಮೊದಲು ಮಾತೇನು ಗೊತ್ತಾ? ನಾವು ದುರಾನ್ ಲೈನ್ನ ಒಪ್ಪಲ್ಲ. ಪಾಕಿಸ್ತಾನ್ ಬಿಲಿಯನ್ಸ್ ಆಫ್ ಡಾಲರ್ಸ್ ಖರ್ಚು ಮಾಡಿ ಆ ಬಾರ್ಡರ್ನಲ್ಲಿ ದೊಡ್ಡ ದೊಡ್ಡ ಫೆನ್ಸ್ಗಳನ್ನ ಹಾಕಿತ್ತು. ಆದರೆ ತಾಲಿಬಾನ್ ಫೈಟರ್ಸ್ ಬಂದು ಆ ಫೆನ್ಸ್ನ ಬಿಸಾಕಿದ್ರು. ಇದೊಂದು ಫೇಕ್ ಬಾರ್ಡರ್, ಪಶ್ತೂನ್ ಜನರನ್ನು ಡಿವೈಡ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಡೈರೆಕ್ಟಾಗಿ ಪಾಕಿಸ್ತಾನ್ ಆರ್ಮಿ ಮೇಲೆ ಫೈರ್ ಮಾಡೋಕ್ಕೆ ಶುರು ಮಾಡಿದ್ರು. ಇದ್ರ ಜೊತೆ ಪಾಕಿಸ್ತಾನ್ಗೆ ಇನ್ನೊಂದು ದೊಡ್ಡ ಶತ್ರು ಸೃಷ್ಟಿಯಾಯಿತು. ಅದರ ಹೆಸರು TTP, ಅಂದರೆ ತೆಹ್ರೀಕ್ ತಾಲಿಬಾನ್ ಪಾಕಿಸ್ತಾನ್. TTP ಅಂದರೆ ಇವರು ಪಾಕಿಸ್ತಾನದ ಒಳಗಡೆ ಇರೋ ತಾಲಿಬಾನ್. ಇವರ ಮೇನ್ ಗೋಲ್ ಪಾಕಿಸ್ತಾನ್ ಗೌರ್ಮೆಂಟ್ನ ಬೀಳ್ಸೋದು ಮತ್ತು ಅವ್ರ ದೇಶದಲ್ಲಿ ಶರಿಯಾ ಲಾ ತರೋದು. ಮುಂಚೆ ಎಲ್ಲ TTPಗೆ ಬಚ್ಚಿಟ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ. ಆದರೆ ಈಗ ಪಕ್ಕದ ದೇಶದಲ್ಲಿ ಅವರ ಬ್ರದರ್ಸ್ ಅಂದರೆ ಅಫ್ಘಾನ್ ತಾಲಿಬಾನ್ ಪವರ್ನಲ್ಲಿದ್ದಾರೆ. ಸೊ TTP ಫೈಟರ್ಸ್ ಈಗ ಅಫ್ಘಾನ್ನಲ್ಲಿ ಆರಾಮಾಗಿ ಕ್ಯಾಂಪ್ ಮಾಡ್ತಾರೆ. ಬಾರ್ಡರ್ ಕ್ರಾಸ್ ಮಾಡಿ ಪಾಕಿಸ್ತಾನ್ ಆರ್ಮಿ ಮೇಲೆ ಸೂಸೈಡ್ ಬಾಂಬು ಅಥವಾ ಮಾಮೂಲಿ ಬಾಂಬ್ ಹಾಕೋದು, ವಾಪಸ್ ಅಫ್ಘಾನಿಸ್ತಾನ್ಗೆ ಹೋಗಿ ಎಸ್ಕೇಪ್ ಆಗೋದು. ಪಾಕಿಸ್ತಾನ್ ಈಗ ಅಫ್ಘಾನ್ ತಾಲಿಬಾನ್ಗೆ ಹೇಳಿದೆ, ದಯವಿಟ್ಟು TTPನ ನಿಲ್ಲಿಸಿ ಅಂತ. ಆದರೆ ಅಫ್ಘಾನ್ ತಾಲಿಬಾನ್ ನಮಗೂ ಅವ್ರಿಗೂ ಸಂಬಂಧನೇ ಇಲ್ಲ, ನೀವು ನಿಮ್ಮ ದೇಶ ನೋಡ್ಕೊಳ್ಳಿ, ಆದರೆ ದುರಾನ್ ಲೈನ್ ಮಾತ್ರ ನಾವು ಒಪ್ಪಲ್ಲ ಅಂತ ಡೈರೆಕ್ಟಾಗಿ ಕೈ ತೊಳ್ಕೊಂಡಿದೆ.
ಇದಕ್ಕೆ ಹೇಳೋದು ಫ್ರಾಂಕನ್ಸ್ಟೈನ್ ಮಾನ್ಸ್ಟರ್ ಅಂತ. ಪಾಕಿಸ್ತಾನ್ ಯಾವ ಹಾವನ್ನ ಬೇರೆಯವ್ರ ಮನೆಗೆ ಕಚ್ಚೋಕೆ ಅಂತ ಸಾಕಿತ್ತೋ, ಇವತ್ತು ಅದೇ ಹಾವು ವಾಪಸ್ ಪಾಕಿಸ್ತಾನ್ ಒಳ್ಳೆಗೆ ಸುತ್ಕೊಂಡಿದೆ. ಮತ್ತು ಈ ಹಾವು ಈಗ ಎಷ್ಟು ಭಯಾನಕ ಆಗಿದೆ ಅಂದರೆ, ಅದು ಬರೀ ಕಚ್ತಿಲ್ಲ, ಪೂರ್ತಿ ಬಾರ್ಡರ್ಗೆ ಬೆಂಕಿ ಹಚ್ತಿದೆ. ಇವತ್ತಿನ ಗ್ರೌಂಡ್ ರಿಯಾಲಿಟಿ ಏನು ಗೊತ್ತಾ, ಈ ಕ್ಷಣ ಅಲ್ಲಿ ಸಿಚುಯೇಷನ್ ಪೂರ್ತಿ ಔಟ್ ಆಫ್ ಕಂಟ್ರೋಲ್ ಆಗಿದೆ. ಈಗ ಎಕ್ಸಾಕ್ಟ್ ಆಗಿ ಏನು ನಡೀತಿದೆ ಅಂದರೆ, TTP ಟೆರರಿಸ್ಟ್ ಪಾಕಿಸ್ತಾನ್ ಆರ್ಮಿ ಚೆಕ್ ಪೋಸ್ಟ್ ಮೇಲೆ ದಿನ ಅಟ್ಯಾಕ್ ಮಾಡ್ತಿದ್ದಾರೆ. TTP claims major attack on the Jogi army fort in Dogar district of Kuram province, KPK. TTP claims killing about 25 army personnel and wounding dozens of them. And during the attack, the TTP also captured a drone camera, 20 guns and 2 Hilux pickup trucks. Full attack captured on video by the Pakistan Taliban. Pakistan Taliban releases a 12-minute video of the attack and massive ambush by Pakistan Taliban in Khyber Pakhtunkhwa. ಇದಕ್ಕೆ ಸೇಡ್ ತೀರಿಸ್ಕೊಳ್ಳೋಕ್ಕೆ ಪಾಕಿಸ್ತಾನ್ ಆರ್ಮಿ ಮೊನ್ನೆ ಡೈರೆಕ್ಟ್ ಆಗಿ ಬಾರ್ಡರ್ ಕ್ರಾಸ್ ಮಾಡಿ ಅಫ್ಘಾನಿಸ್ತಾನ ಒಳಗಡೆ ಏರ್ ಸ್ಟ್ರೈಕ್ ಮಾಡಿದೆ. ಇದನ್ನು ನೋಡಿ ಅಫ್ಘಾನ್ ತಾಲಿಬಾನ್ ಸುಮ್ಮನೆ ಕೂತಿಲ್ಲ. ಅವ್ರು ತಮ್ಮ ಹೆವಿ ಆರ್ಟಿಲರೀಸ್, ಟ್ಯಾಂಕ್ಸ್ ಮತ್ತು ಅಮೇರಿಕ ಬಿಟ್ಟು ಹೋದ ಅಡ್ವಾನ್ಸ್ ವೆಪನ್ ಎಲ್ಲ ತಂದು ಬಾರ್ಡರ್ನಲ್ಲಿ ನಿಲ್ಲಿಸಿದ್ದಾರೆ. ಇನ್ನೊಂದು ಸಲ ನಮ್ಮ ದೇಶದ ಮೇಲೆ ಬಾಂಬ್ ಹಾಕಿದ್ರೆ ನಾವು ಡೈರೆಕ್ಟ್ ವಾರ್ ಮಾಡ್ತೀವಿ ಅಂತ ಪಾಕಿಸ್ತಾನ್ಗೆ ಓಪನ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದ್ರ ಜೊತೆ ಕೋಪದಲ್ಲಿ ಪಾಕಿಸ್ತಾನ ಇವಾಗ ಸುಮಾರು 17 ಲಕ್ಷ ಅಫ್ಘಾನ್ ರೆಫ್ಯೂಸೀಸ್ನ ತಮ್ಮ ದೇಶದಿಂದ ಫೋರ್ಸ್ ಆಗಿ ಹೊರಗಡೆ ಆಗ್ತಿದೆ. ಬಾರ್ಡರ್ ಕ್ರಾಸಿಂಗ್ ಗೇಟ್ಸ್ ಎಲ್ಲ ಕ್ಲೋಸ್ ಆಗಿದೆ, ಟ್ರೇಡ್ ಪೂರ್ತಿ ನಿಂತೋಗಿದೆ. ಯಾವ ಕ್ಷಣ ಬೇಕಾದರೂ ಒಂದು ಫುಲ್ ಸ್ಕೇಲ್ ಯುದ್ಧ ಶುರು ಆಗೋ ಚಾನ್ಸಸ್ ಆ ಬಾರ್ಡರ್ನಲ್ಲಿದೆ. ಹಾಗಾದರೆ ನಮ್ಮ ಇಂಡಿಯಾಗೆ ಇದರಿಂದ ಏನು ಎಫೆಕ್ಟ್? ನಾವು ಅನ್ಕೋಬೋದು ಪಾಕಿಸ್ತಾನ ಅವ್ರು ಹಂಗೆ ಹಾಕಬೇಕು ಅಂತ, ಬಟ್ ರಿಯಾಲಿಟಿ ಹಂಗಲ್ಲ. ನಮ್ಮ ಪಕ್ಕದ ಮನೇಲಿ ಬೆಂಕಿ ಬಿದ್ದಾಗ ಆ ಬೆಂಕಿ ನಮ್ಮ ಮನೆಗೆ ಬರೋ ಚಾನ್ಸಸ್ ಖಂಡಿತ ಇರುತ್ತೆ. ಪಾಕಿಸ್ತಾನ್ ಪೂರ್ತಿ ಅನ್ಸ್ಟೇಬಲ್ ಆಗಿ ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಫೇಲ್ ಆದರೆ ಅಲ್ಲಿ ವೆಪನ್ಸ್ ಮತ್ತು ಟೆರರಿಸ್ಟ್ ಗ್ರೂಪ್ ಇನ್ನೂ ಸ್ಟ್ರಾಂಗ್ ಆಗ್ತಾರೆ. ಆ ಬಾರ್ಡರ್ನಲ್ಲಿ ಅವ್ರಿಗೆ ಕೆಲಸ ಮುಗಿದ್ರೆ ಅವಾಗ ನೆಕ್ಸ್ಟ್ ಟಾರ್ಗೆಟ್ ಮತ್ತೆ ಇಂಡಿಯಾನೇ ಆಗಿರುತ್ತೆ. ನಿಮ್ಗೇನಿಸುತ್ತೆ? ಈ ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್ ಬಾರ್ಡರ್ ವಾರ್ ಮುಂದೆ ಯಾವ ಲೆವೆಲ್ಗೆ ಹೋಗ್ಬೋದು? ಪ್ರಪಂಚ ಇದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಆ್ಯಂಡ್ ಇಂಡಿಯಾದವರು ಹೇಗೆ ಹ್ಯಾಂಡಲ್ ಮಾಡಬೇಕು? ಕಮೆಂಟ್ನಲ್ಲಿ ನಿಮ್ಮ ಒಪಿನಿಯನ್ ತಿಳಿಸಿ. ಈ ಡಾಕ್ಯುಮೆಂಟ್ರಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಯಾಕಂದರೆ ಇದೇ ಥರ ಜಿಯೋಪೊಲಿಟಿಕ್ಸ್ ವಿಷಯ ತಿಳ್ಕೊಳ್ಳೋದು ಇನ್ನೂ ಸುಮಾರಿದೆ. ಮತ್ತೊಂದು ದಿನ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ಕ್ವಶ್ನಿಂಗ್, ಕೀಪ್ ಲರ್ನಿಂಗ್. ನಮಸ್ಕಾರ ಕಣ್ರಿ.